ನಮಸ್ಕಾರ. ಕಸಾಪ ನ್ಯೂಸ್ ಚಾನಲ್ಗೆ ಸ್ವಾಗತ. ವಾರ್ತೆಗಳನ್ನು ಓದುತ್ತಾ ಇರುವುದು ಗೀತಾ ಪಿ. ವಾರ್ತೆಯ ಮುಖ್ಯಾಂಶಗಳು. ಹಕ್ಕಿ ಜ್ವರಕ್ಕೆ ಲಸಿಕೆ ಯೋಜನೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ತರಬೇತಿ, ವಯನಾಡ್ ಭೂಕುಸಿತ ಮೃತರ ಸಂಖ್ಯೆ 185ಕ್ಕೆ ಏರಿಕೆ, ಭಾರೀ ಮಳೆಗೆ ಹಂಪಿಯ ಸ್ಮಾರಕಗಳು ಮುಳುಗಡೆ, ಅಮೆರಿಕದಲ್ಲಿ ಫೇಸ್ಬುಕ್ಗೆ ದಂಡ, ದೇಶಿ ತಂತ್ರಜ್ಞಾನದಿಂದ ಬುಲೆಟ್ ರೈಲು ಅಭಿವೃದ್ಧಿ. ವಾರ್ತೆಯ ವಿವರ. ಹಕ್ಕಿ ಜ್ವರಕ್ಕೆ ಲಸಿಕೆ ಯೋಜನೆ. ವಿಶ್ವ ಆರೋಗ್ಯ ಸಂಸ್ಥೆಯು ಹಕ್ಕಿ ಜ್ವರಕ್ಕೆ ಲಸಿಕೆ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಹೊಸ ಯೋಜನೆ ಘೋಷಿಸಿದೆ. ಈ ನಿಟ್ಟಿನಲ್ಲಿ ಅರ್ಜೆಂಟೀನಾದ ಸಿಸರ್ಜಿಯಂ ಬಯೋಟೆಕ್ ಕಂಪನಿ H5N1 ಹಕ್ಕಿ ಜ್ವರಕ್ಕೆ ಲಸಿಕೆ ಅಭಿವೃದ್ಧಿಪಡಿಸುವ ಪ್ರಯತ್ನದಲ್ಲಿದೆ. ಮೊದಲಿಗೆ 1995ರಲ್ಲಿ ಹಕ್ಕಿ ಜ್ವರ ಸ್ಪೇನ್ನಲ್ಲಿ ಕಂಡುಬಂದಿದ್ದು, ನಂತರ ಪ್ರಪಂಚದಾದ್ಯಂತ ಹಬ್ಬಿದೆ. 2020ರಿಂದ ವೈರಸ್ ಏಕಾಏಕಿ ಹೆಚ್ಚಿದೆ. ಹಕ್ಕಿಗಳ ಮೂಲಕ ಮಾನವನಲ್ಲಿ ಈ ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಹೆಚ್ಚಿದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ತರಬೇತಿ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಮುಂದೆ ನೀಟ್, ಸಿಇಟಿ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಲು ಅನುಕೂಲವಾಗುವಂತೆ ಪ್ರಸಕ್ತ ವರ್ಷದಿಂದಲೇ 25,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಉಚಿತ ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಪಡೆಯುವುದಕ್ಕೆ ಲಕ್ಷಾಂತರ ರು ಶುಲ್ಕ ಪಾವತಿಸುವುದನ್ನು ತಡೆಯಲು 25,000 ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದಲೇ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ವಯನಾಡ್ ಭೂಕುಸಿತ ಮೃತರ ಸಂಖ್ಯೆ 185ಕ್ಕೆ ಏರಿಕೆ. ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಸಾವನ್ನಪ್ಪಿರುವ ಸಂಖ್ಯೆ 185ಕ್ಕೆ ಏರಿದೆ. ದುರಂತ ನಡೆದ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದ್ದು, ಈವರೆಗೆ 70 ಮೃತದೇಹಗಳನ್ನು ಹೊರತೆಗೆದು 1,000 ಜನರನ್ನು ರಕ್ಷಿಸಲಾಗಿದೆ. ಸಾಕಷ್ಟು ಜನರು ನಾಪತ್ತೆಯಾಗಿದ್ದು, ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಘಟನೆ ಸಂಭವಿಸಿದ ಸ್ಥಳದಿಂದ 213 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದು, ಭೂಸೇನೆ, ಜಲಸೇನೆ, NDRF ಜತೆಯಾಗಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸುತ್ತಿದೆ. ಇನ್ನೊಂದೆಡೆ ಸಂಭಾವ್ಯ ಭೂಕುಸಿತಗಳ ಬಗ್ಗೆ ಜುಲೈ 23ರಂದೇ ಕೇರಳ ಸರ್ಕಾರಕ್ಕೆ ಎಚ್ಚರಿಕೆ ರವಾನಿಸಲಾಗಿತ್ತು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬುಧವಾರ ಸಂಸತ್ನಲ್ಲಿ ಹೇಳಿದ್ದಾರೆ. ಕೇರಳದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇದ್ದ ಕಾರಣ ಕೇಂದ್ರವು ಆಗಲೇ ಅಲ್ಲಿಗೆ 9 ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪರಿಹಾರ ತಂಡಗಳನ್ನು ಕೂಡ ರವಾನೆ ಮಾಡಿದ್ದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಯನಾಡ್ನ ಭೀಕರ ಕುಸಿತದಲ್ಲಿ ಸಾವನ್ನಪ್ಪಿದ ಕನ್ನಡಿಗರಿಗೆ ತಲಾ 5 ಲಕ್ಷ ರು ಪರಿಹಾರ ಘೋಷಿಸಿದ್ದಾರೆ. ದೇಶಿ ತಂತ್ರಜ್ಞಾನದಿಂದ ಬುಲೆಟ್ ರೈಲು ಅಭಿವೃದ್ಧಿ. ದೇಶೀಯ ತಂತ್ರಜ್ಞಾನದೊಂದಿಗೆ ಬುಲೆಟ್ ರೈಲುಗಳನ್ನು ಅಭಿವೃದ್ಧಿಪಡಿಸಲು ಭಾರತ ಕಾರ್ಯೋನ್ಮುಖವಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬುಧವಾರ ಹೇಳಿದ್ದಾರೆ. ಅಹಮದಾಬಾದ್ನಲ್ಲಿ ಮತ್ತು ಮುಂಬೈ ನಡುವೆ ನಿರ್ಮಾಣ ಹಂತದಲ್ಲಿರುವ ಬುಲೆಟ್ ರೈಲು ಯೋಜನೆ ತಾಂತ್ರಿಕವಾಗಿ ಬಹಳ ಸಂಕೀರ್ಣವಾಗಿದೆ. ಜಪಾನ್ ಸಹಾಯದಿಂದ ಇದನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ. 2 ಪಶ್ಚಿಮ ನಗರಗಳ ನಡುವೆ ಬುಲೆಟ್ ರೈಲು ಒಟ್ಟು 508 ಕಿಲೋಮೀಟರ್ ದೂರ ಕ್ರಮಿಸಲಿದ್ದು, ಅದರಲ್ಲಿ 320 ಕಿಲೋಮೀಟರ್ ಉದ್ದದ ಕಾಮಗಾರಿ ಭರದಿಂದ ಸಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದಲ್ಲಿ ಫೇಸ್ಬುಕ್ಗೆ ದಂಡ. ಕೋಟ್ಯಾಂತರ ಫೇಸ್ಬುಕ್ ಬಳಕೆದಾರರ ಬಯೋಮೆಟ್ರಿಕ್ ಮಾಹಿತಿ ಕಳ್ಳತನ ಆರೋಪ ಫೇಸ್ಬುಕ್ ವಿರುದ್ಧ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಫೇಸ್ಬುಕ್ ಮಾತೃ ಸಂಸ್ಥೆ ಮೆಟಾಗೆ ಬರೋಬ್ಬರಿಗೆ $1.4 ಬಿಲಿಯನ್ ಅಮೆರಿಕನ್ ಡಾಲರ್ ದಂಡ ವಿಧಿಸಲಾಗಿದ್ದು, ಈ ಮೊತ್ತವನ್ನು ಪಾವತಿಸಲು ಮೆಟಾ ಒಪ್ಪಿಕೊಂಡಿದೆ. ಅಲ್ಲಿನ ಟೆಕ್ಸಾಸ್ ರಾಜ್ಯ ಸರ್ಕಾರ ಫೇಸ್ಬುಕ್ ಹಾಗೂ ಮೆಟಾ ವಿರುದ್ಧ ಪ್ರಕರಣ ದಾಖಲು ಮಾಡಿತ್ತು. ಮೆಟಾ ಸಂಸ್ಥೆಯು ಟೆಕ್ಸಾಸ್ನಲ್ಲಿ ಕೋಟ್ಯಾಂತರ ಜನರ ಬೆರಳಚ್ಚು ಮಾಹಿತಿ ಹಾಗೂ ಮುಖ ಗುರುತಿಸುವ ತಂತ್ರಜ್ಞಾನದ ಮೂಲಕ ಅವರ ಬಯೋಮೆಟ್ರಿಕ್ ಮಾಹಿತಿ ಸಂಗ್ರಹ ಮಾಡಿದೆ. ಈ ಮಾಹಿತಿ ಸಂಗ್ರಹ ಮಾಡುವಾಗ ಮೆಟಾ ಸಂಸ್ಥೆ ಯಾರ ಬಳಿಯಲ್ಲೂ ಅನುಮತಿ ಪಡೆದಿರಲಿಲ್ಲ ಎಂದು ಟೆಕ್ಸಾಸ್ ರಾಜ್ಯ ಸರ್ಕಾರ ವಾದಿಸಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.